ಖೋ ಪಂದ್ಯಾವಳಿ ವಿಭಾಗ ಮಟ್ಟ ಮತ್ತು ತಾಲೂಕು ಮಟ್ಟಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೋಸ್ಕರ ಸೊ ತುಂಬ ಪ್ರತಿನಿತ್ಯ ಪರಿಶ್ರಮ ಆಗ್ತಾಯಿದ್ದಾರೆ. ಆ ಮಕ್ಕಳುಗಳಿಗೆಲ್ಲ ಒಳ್ಳೆಯದಾಗಲಿ. ಆ್ಯಕ್ಚುಲಿ ತುಂಬ ಮಳೆಯೇ ಇದೆ, ತುಂಬ ಮಳೆ ಇದೆ. ಆ್ಯಕ್ಚುಲಿ ಲೈವಲ್ಲಿ ಯಾರ್ಯಾರು ಇದ್ದೀರಾ ಅಥವಾ ವೀಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ದಯಮಾಡಿ ಮಕ್ಕಳ ಆ ಸ್ಪೋರ್ಟಿವ್ ಮೈಂಡ್ಗೆ ನಿಮ್ಮೆಲ್ಲರದು ಒಂದು ಲೈಕ್ ಇರಲಿ. ಇಲ್ಲಿನ ಪಿ ಟಿ ಸರ್ ಕೂಡ ಅಷ್ಟೇ, ಸಂಜಯ್ ಅಂತೇಳಿ, ತುಂಬ ಮಕ್ಕಳಿಗೆ ಉತ್ಸುಕತೆಯಿಂದ ನೋಡಿ ಎಷ್ಟು ಮಳೆ ಬರ್ತಾಯಿದೆ, ತುಂಬಾ ಮಳೆ ಇದೆ. ಮಳೆ ಇದ್ದರೂ ಕೂಡ ನೋಡಿ ಮಕ್ಕಳುಗಳು ಯಾವುದಕ್ಕೂ ಒಂಥರ ಅಂಜುತ್ತಾ ಇಲ್ಲ. ಅವರು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಖೋಖೋಗೆ ಎಷ್ಟೊಂದು ಸಪೋರ್ಟ್ ಇದೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಂಥ ಮಕ್ಕಳುಗಳನ್ನು ನಾವುಗಳು ಸಪೋರ್ಟ್ ಮಾಡಿ ಬೆಳೆಸಬೇಕು. ಅದೇ ರೀತಿ ಈಗ ನಮ್ಮ ಮನೆಗಳಲ್ಲೂ ಕೂಡ ಮಕ್ಕಳಿರ್ತಾರೆ. ಅವ್ರುಗಳಲ್ಲೂ ಕೆಲವೊಂದು ಸ್ಪೋರ್ಟಿವ್ ಗೇಮ್ಸ್ ಮೈಂಡ್ಸ್ ಇರುತ್ತೆ. ಕೆಲವರು ಕಬಡ್ಡಿ ಇರ್ಬೋದು, ಕೆಲವರು ವಾಲಿಬಾಲ್ ಇರ್ಬೋದು, ಮತ್ತು ಕೆಲವರು ಎಲ್ಲ ಥರ ಗೇಮ್ಗಳಲ್ಲಿ. ಈಗ ನೋಡಿ ಖೋಖೋದಲ್ಲಿ ಇಷ್ಟು ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಇಂಟ್ರೆಸ್ಟಿಂದ. ಸೊ ಇದಕ್ಕೆ ಗೈಡ್ ಮಾಡ್ತಾರಂಥ ಪಿ ಟಿ ಸರ್ ಆಗ್ಬೋದು, ಮತ್ತು ಭಾಗವಹಿಸ್ತಾರಂಥ ಮಕ್ಕಳಾಗ್ಬೋದು, ಇವರೆಲ್ಲರೂ ಕೂಡ ವಿಭಾಗ ಮಟ್ಟ ಆಗ್ಬೋದು ಅಥವಾ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಇವರೆಲ್ಲ ಬೆಳಿಬೇಕು. ಇದೊಂದೇ ಶಾಲೆ ಅಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ಶಾಲೆಗಳಲ್ಲೂ ಕೂಡ ಪಿ ಟಿ ಸರ್ಗಳು ತನ್ನದೇ ಆದಂಥ ಪಾಪ ತುಂಬ ಪರಿಶ್ರಮವನ್ನು ಆಗ್ತಾ ಇರ್ತಾರೆ. ಕೆಲವು ಮಕ್ಕಳುಗಳು ವೀಡಿಯೋಗಳು ಸಿಗೋಲ್ಲ, ಕೆಲವು ಮಕ್ಕಳಿಗೆ ಗೈಡರ್ಗಳಿರಲ್ಲ. ಈ ಥರ ಗೈಡರ್ಗಳು, ಒಳ್ಳೆ ಗೈಡರ್ಗಳು ಸಿಕ್ಕಿದಾಗ ಮಕ್ಕಳುಗಳು ಏನು ಮಾಡಬೇಕಾಗುತ್ತೆ, ಬಳಸ್ಕೋಬೇಕಾಗುತ್ತೆ. ನೋಡಿ ಆ ಮಕ್ಕಳು ರನ್ನಿಂಗ್ ಮಾಡಬೇಕಾದ್ರೆ ಒಂದು ಖುಷಿ ಆಗುತ್ತೆ. ನೋಡಿ ಚಿರತೆ ಥರ ಹೋಗ್ತಾರೆ, ಅಲ್ಲಿ ಇದ್ದವರು ಮತ್ತು ಇಲ್ಲಿ ಬರ್ತಾರೆ.